ಮೊಬೈಲ್ ಬಗ್ಗೆ ಒಂದು ಕಾನೂನು ಬಂದಿದೆ ಸ್ನೇಹಿತರೆ, ಗೊತ್ತಿರಬೇಕು ನಿಮಗೆಲ್ಲ. ಡ್ರೈವಿಂಗ್ ಮಾಡುವಾಗ ಮೊಬೈಲನ್ನು ಇಡೋ ಹಾಗಿಲ್ಲ. ಕೆಲವರು ನೋಡ್ರಿ ಹಿಂಗೆ ಇಟ್ಕೊಂಡಿರ್ತಾರೆ, ಇದನ್ನು ಬಿಡಲ್ಲ ಹಿಂಗೆ ಯಾರಿಗಾದ್ರೂ ಹಾಯೋವರೆಗೂ ಸರ್ತಿ ಅದು. ಇವ್ರಿಗೇನಾದ್ರೂ ಒಂದು 5 ವರ್ಷ ಹೀಗೆ ಮಾತಾಡೋರಿಗೆ ಮದುವೆ ಮಾಡಿದ್ರೆ ಅವ್ರಿಗೆ ಹುಟ್ಟೋ ಮಕ್ಕಳು ಆಟೋಮೆಟಿಕ್ ಹಿಂಗೆ, ಅವ್ರು ಹಿಂಗೆ ಮಾಡೋದೇ ಬೇಡ, ಆಟೋಮೆಟಿಕ್ ಆಗೇ ಹುಟ್ಟುತ್ತವೆ, ಅದು ಜೀನ್ಸ್ ಬಂದ್ಬಿಡ್ತದೆ. ಈ ಮೊಬೈಲನ್ನು ಡ್ರೈವಿಂಗ್ ಮಾಡುವಾಗ ಯೂಸ್ ಮಾಡಿದ್ರೆ 2 ಸಾರಿ ವಾರ್ನ್ ಮಾಡ್ತಾರೆ, 3ನೇ ಸಾರಿ ಮೊಬೈಲ್ ಕಸ್ಕೊಳ್ತಾರೆ. ಬಸ್ಸಲ್ಲಿ ಹೋಗ್ತಾ ಇರ್ತೀರ ನೀವು, ಡ್ರೈವರ್ ಮೊಬೈಲ್ನಲ್ಲಿ ಮಾತಾಡ್ತಾ ಡ್ರೈವಿಂಗ್ ಮಾಡ್ತಾ ಇದ್ರೆ 10 ಜನ ಎದ್ದು ನಿಂತ್ಕೊಳ್ಳಿ, ಅದನ್ನು ವಿರೋಧ ಮಾಡ್ರಿ, ಮೊಬೈಲ್ ಕಸ್ಕೊಳ್ರಿ ಅವನ ಕೈಯಾಗಿಂದು. ನಿಮ್ಗೆ ಹಕ್ಕನ್ನು ಸರ್ಕಾರ ಕೊಟ್ಟಿದೆ ಇವತ್ತು. ಡ್ರೈವಿಂಗ್ ಮಾಡುವಾಗ ಡ್ರೈವರ್ ಮೊಬೈಲ್ ಯೂಸ್ ಮಾಡೋ ಹಾಗಿಲ್ಲ, ಕಂಡಕ್ಟರ್ ಮಾಡಲಿ ಬೇಕಾದ್ರೆ. ಯಾಕೆ? ಕಂಡಕ್ಟರು ಒಬ್ಬೊಬ್ಬರಿಗೆ ಟಿಕೆಟ್ ಕೊಡ್ತಾನೆ. ಅರ್ಥ ಆಯ್ತಾ? ಕಂಡಕ್ಟರು ಒಬ್ಬೊಬ್ಬರಿಗೆ ಟಿಕೆಟ್ ಕೊಡ್ತಾನೆ ದುಡ್ಡು ಇಸ್ಕೊಂಡು. ಆದ್ರೆ ಡ್ರೈವರು ಡ್ರೈವಿಂಗ್ ಮಾಡ್ತಾ ಮೊಬೈಲ್ ಯೂಸ್ ಮಾಡಿದ್ರೆ ಎಲ್ರಿಗೂ ದುಡ್ಡಿಲ್ಲದೆ ಒಮ್ಮೆಲೇ ಟಿಕೆಟು. ಈ ಡಾಕ್ಟರ್ ಹತ್ರ ಕೂಡ ಮೊಬೈಲ್ ಇರಬಾರ್ದು ಅನ್ನೋ ನಾನು. ಪೇಷಂಟ್ ಎದುರುಗಡೆ ಬಂದು ನಿಂತಾಗ ಡಾಕ್ಟ್ರು ಮೊಬೈಲಲ್ಲಿ ಓಕೆ ಅಂತಿದ್ರೆ ಅವನ ಪರಿಸ್ಥಿತಿ ಏನು? ನಮ್ಮ ಕಡೆ ಆಗ್ತಾವ್ರಿಂತವ್ ಹೊಸದಾಗಿ ಮೊಬೈಲ್ ಬಂದಿದ್ದು ಅವಾಗೆಲ್ಲ. ಡಾಕ್ಟ್ರಿಗೆ ಅದೊಂದು ಶೋಕಿ, ಮೊಬೈಲ್ ಇಟ್ಕೊಳ್ಳೋದು, ಇನ್ನೊಬ್ಬ ಡಾಕ್ಟರ್ ಜೊತೆ ಮಾತಾಡೋದು. ಪೇಷಂಟ್ ಎದುರಿಗೆ ನಿಂತಾನ್ರಿ, ಸರ ಅನ್ನಕತ್ತೇನ ಇವ. ಓಕೆ ಐ ವಿಲ್ ಮೀಟ್ ಯು ಇನ್ ದಟ್ ರೆಸಾರ್ಟ್. ಓಕೆ ಐ ವಿಲ್ ಕಮ್. ಓಕೆ ಬೈ 9 o'clock. ಓಕೆ ಬರೇ ಇದೆ ರೀ. ಅರ್ಧ ತಾಸಾಗಿಂದ ಇಟ್ಟಾವ ಮೊಬೈಲ್. ಏನಪ್ಪ ಅಂದಿವ. ಇವ ಸರ ಹೊಟ್ಟಾಗ ತಳಮಳ ಆಗಕತ್ತೈತ್ರಿ. ತಳಮಳ ಏನ್ಲಿ ಹೆಂಗಂದ್ರೆ ಸರ ಕಸಿಬಿಸಿ ರೀ, ಕಸಿಬಿಸಿ ತಳಮಳ ಏನ್ಲಿ ಹೆಂಗಂದ್ರೆ. ಪೇಷಂಟ್ ಅಂದ, ಸರ ತಳಮಳ ಕಸಿಬಿಸಿ ಅಂದ್ರೆ ಗೊತ್ತಾಗವಲ್ತ್ರಿ, ಕೈ ಇಟ್ಟು ಕಲಿಸ್ದಂಗೆ ಆಗಕತ್ತೈತ್ರಿ. ತಿಳಿಲಿಲ್ಲ. ತಿಳಿವಲ್ತಪ್ಪ, ಗೊತ್ತಾಗ್ಬಿಡ್ತೀರಿ ಪೇಷಂಟ್ಗೆ, ಇದು ಮೊಬೈಲ್ ಗಿರಾಕಿ. ತಳಮಳ ಕಸಿಬಿಸಿ ತಿಳಿಲಿಲ್ಲ ಅಂದ್ರ ಇದಕ್ಕೆ ಮೊಬೈಲ್ ಭಾಷಾದಾಗ ಹೇಳಬೇಕು ಅಂತೇಳಿ, ಸರ ತಳಮಳ ಕಸಿಬಿಸಿ ಅಂದ್ರೆ ಏನ್ರ? ವೈಬ್ರೇಟಿಂಗ್ ಆಗಕತ್ತೈತೆ, ವೈಬ್ರೇಟಿಂಗ್. ಓ ವೈಬ್ರೇಷನ್ ಆಗ್ತಾ ಇದೆಯಾ? ವೆರಿ ಗುಡ್. ಮತ್ತೇನಾಗ್ತಾ ಇದೆ? ಸರ 1 ವಾರ ಆತ್ರಿ, ಇನ್ಕಮಿಂಗ್ ಚಲೋ ಐತೆ, ಔಟ್ ಗೋಯಿಂಗ ಇಲ್ಲ. ಸುಮ್ಮನೆ ಅಡ್ಡಾಡ್ತಿದ್ರೆ ಬರೀ ಮಿಸ್ಡ್ ಕಾಲ್ ಬರಾಕತ್ಯಾವ. ಟೈಲೆಟ್ನಾಗ ಹೋಗಿ ಕುಂತಿನಂದ್ರೆ ಬಗೆ ರಿಂಗ್ ಟೋನ್ಸು. ಓ ಮೈ ಗಾಡ್ ಅಂದ ಡಾಕ್ಟರ್. ನಾನು ಒಂದು ಕೇಳಿದ್ರೆ ಇಷ್ಟು ಹೇಳಿದ್ನ ನೀವ ತಮ್ಮ, ವೈಬ್ರೇಷನ್ ಆಗಕತ್ತೈತಿ, ಮಿಸ್ಡ್ ಕಾಲು, ಇನ್ಕಮಿಂಗ್ ಐತೆ, ಔಟ್ ಗೋಯಿಂಗ್ ಇಲ್ಲ, ರಿಂಗ್ ಟೋನ್ಸು. ಇದು ಮೊಬೈಲ್ ರೋಗ ಮಗನ. ಇದಕ್ಕೆ ಔಷಧಿ ಏನು ಗೊತ್ತಾ? ಏನ್ರಿ? 2 SMS ಬರೆದು ಕೊಡ್ತಾನೆ ತಗೋ ಅಂದ. ಮೊಬೈಲ್ ರೋಗಕ್ಕೆ SMS ಮದ್ದು ಸ್ನೇಹಿತರೆ. ಎಂತೆಂಥ SMS ಬರ್ತವೆ, ಓದಿರ್ಬೋದು ನೀವು. ನಾನು ಸುಮಾರು ಜನ ಕಳಿಸ್ತಾರೆ SMS ಬಹಳ ಚೆನ್ನಾಗಿರ್ತವೆ. ಒಂದು ಮೆಸೇಜ್ ಬಂದಿತ್ತು ನನಗೆ, ಏನು ಗಂಡ ಹೆಂಡತಿ ಮಲಗಿದಾಗ ರಾತ್ರಿ 11 ಗಂಟೆ, ಗಂಡನ ಎಬ್ಸಿದ್ಲು ಹೆಂಡತಿ, ರೀ ಹೇಳ್ರಿ. ಏನೇ ಇಷ್ಟೊತ್ತಿನಲ್ಲಿ? ಅಲ್ರಿ ನಿಮಗೆ ಸುದ್ದಿ ಗೊತ್ತೇನು? ಏನು ನಮ್ಮ ಮದ್ವೆ ಮಾಡಿಸಿದ್ನಲ್ಲ ಬಟ್ಟ, ಅವ ಸತ್ನಂತ. ಸತ್ನಾ ಬಡ್ಡಿ ಮಗ, ಮಾಡಿದ ಪಾಪ ಎಲ್ಲೋಗ್ತದೆ. ನಮ್ಮ ಬಾಳಿಗೆ ಒಂದೇ ಒಂದು ಸೆಂಟೆನ್ಸ್ ಅಲ್ಲಿ ಉತ್ತರ. ಮತ್ತೆ ಅರ್ಧ ಗಂಟೆ ಆಯ್ತು, ಮತ್ತೆ ಎಬ್ಸಿದ್ಲು, ರೀ ಹೇಳ್ರಿ. ಏನು? ಅಲ್ರಿ ಸ್ವರ್ಗದಾಗ ಗಂಡ ಹೆಂಡ್ತಿನ ಒಟ್ಟಿಗೆ ಬಿಡಲ್ವಂತೆ, ಅದಕ್ಕೆ ಮತ್ತೆ ಅದನ್ನು ಸ್ವರ್ಗ ಅನ್ನೋದು. ನಿನ್ನೂ ಬಿಟ್ಟಿದ್ರೆ ಅದ್ಯಾಕೆ ಸ್ವರ್ಗ ಆಗ್ತಿತ್ತು? ಒಬ್ಬ ಹುಡುಗ ಕಮಲದ ಹೂವನ್ನು ಕೊಟ್ಟ ಒಂದು ಹುಡುಗಿಗೆ, ನಾನು ನಿನ್ನ ಪ್ರೀತಿಸ್ತೀನಿ ಅಂತ. ಆಯ್ಕೆ ಒಂದೇಟು ಕಪಾಳಕ್ಕೆ ಬಿಟ್ಲು. ಎದಕ್ಕೆ ಅಂತ ಕೇಳಿದವನು. ಹೌದು, ನೀನು BJP ಕಮಲ ಕೊಟ್ಟಿ, ನಾನು ಕಾಂಗ್ರೆಸ್ ಏಟು ಬಿಟ್ಟೆ. ಅವ ಹೊಂಡ, ಯವ್ವ ಉಳ್ಕೊಂಡೆ ನಾನು. ನೀನು CPM ಆಗಿದ್ರೆ ನನಗತಿ ಏನಿತ್ತು? ಕುಡುಗೋಲ್ ಅವ್ರದ್ದು ರುಂಡನೇ ಹೋಗ. ಕಾಲೇಜ್ ಮುಂದೆ ಒಂದು ಹುಡುಗಿ ಹೋದ್ಲು, ಹುಡುಗರೆಲ್ಲ ವಿಜಿಲ್ ಹಾಕಿದ್ರು, 1-2-3 ಹುಡುಗಿ ಹಿಂದೆನೇ ಹೋದ್ರು. ಕಟ್ಟೆ ಮೇಲೆ ಕೂತಾರ, ಬರ್ರಿಲ್ಲ. ಯಾಕೆ ಹೋಗ್ತಿರ್ಲೆ? ಹುಡುಗಿಯರಿಂದ ಹೋಗ್ಬಾರ್ದನ್ಲೆ. ಹೋಗ್ಬಾರ್ದು. ಎದಕ್ಕೆ? ಹುಡುಗಿಯರಂದ್ರೆ ಏನ್ ತಿಳ್ಕೊಂಡಿರಿ ನೀವು? ಸಿಟಿ ಬಸ್ ಇದ್ದಂಗ, ಒಂದು ಓತಂದ್ರೆ ಇನ್ನೊಂದು ಬರ್ತದ. ಹುಡುಗಿ ನಿಂತು ಉತ್ತರ ಕೊಟ್ಲು, ಗಂಡು ಹುಡ್ರು ಅಂದ್ರೆ ನೀವೇನ್ ತಿಳ್ಕೊಂಡಿರ್ತಮ್ಮ? ಏನು ಆಟೋ ರಿಕ್ಷಾ ಇದ್ದಂಗ, ಒಂದು ಕರೆದ್ರೆ 3 ಬರ್ತಾವ. ಎಷ್ಟು ಚೆನ್ನಾಗಿದೆ ಹಾಸ್ಯ. ನನಗೀಗ ಬೀಚಿ ನೆನಪಾಗ್ತಾರೆ ಸ್ನೇಹಿತರೆ. ಯಾಕೆಂದ್ರೆ ಆಗಿನ ಕಾಲಕ್ಕೇನೆ ಅವ್ರು ಎಷ್ಟು ಅದ್ಭುತವಾದಂತಹ ಸಾಹಿತ್ಯವನ್ನು ಬರೆದ್ರು. ಅವರೇನಾದ್ರೂ ಈಗಿನ ಈ ಮೀಡಿಯಾಗಳನ್ನ, ಈ ಸೈನ್ಸಿನ ಚಮತ್ಕಾರಗಳನ್ನ ಕಂಡಿದ್ರೆ ಇನ್ನೆಷ್ಟರ ಮಟ್ಟಿಗೆ ಹಾಸ್ಯ ಬರೀತಿದ್ರು ಏನು. ಅದ್ಭುತವಾದಂತಹ ಹಾಸ್ಯಕ್ಕೆ ವಸ್ತು ಸಿಗ್ತದೆ, ಹುಡುಕಬೇಕಷ್ಟೇ. ನಾವು ಹುಡುಕ್ತಾ ಇಲ್ಲ ಇವತ್ತು. ನಿಮ್ಮಲ್ಲಿ ನಾಟಕಗಳು ಎಲ್ಲ ಜಾಸ್ತಿ,
ನಮ್ಮಲ್ಲಿ ಸ್ವಲ್ಪ ಕಡಿಮೆ, ಇತ್ತೀಚೆಗೆ ಕಡಿಮೆ. ಯಕ್ಷಗಾನ ಜಾಸ್ತಿ ನಿಮ್ಮಲ್ಲಿ, ನಮ್ಮಲ್ಲಿ ನಾಟಕ ಜಾಸ್ತಿ. ನಾಟಕದಲ್ಲೂ ಹಾಗೆ ಯಾವಾಗಲೂ ಹೇಳ್ತಿರ್ತೀನಿ, ಅಪ್ಪ ತಂದೆ ಒಳಗೆ ಬಾ ಅಂತಿದ್ದವ. ಹಾರ್ಮೋನಿಯಂ ಮೇಷ್ಟಂದಲ್ಲಿ ಅಪ್ಪ ತಂದೆ ಎರಡು ಒಂದೇ. ಅಪ್ಪ ಒಳಗೆ ಬಾನ್, ತಂದೆ ಒಳಗೆ ಬಾನ್. ಏನಿದೆ ಅಪ್ಪ ತಂದೆ ಒಳಗೆ ಬಾ, ಎರಡು ಒಂದೇ ಅವು. ಹೌದಾ? ಆಯ್ತು ಮೇಷ್ಟ್ರೆ, ರಿಹರ್ಸಲ್ ದಿನ ಕರೆಕ್ಟ್ ಈಗಂತಿದ್ದೀನಿ, ಪ್ರಾಕ್ಟೀಸ್ ದಿನ ಅಥವಾ ಶೋ ದಿನ ನಾ ಕರೆಕ್ಟಾಗಿ ಅಂತೀನಿ. ನೋಡೋ, ಎರಡು ಒಂದೇ ಅವು. ಯಾವುದಾದ್ರೂ ಒಂದನ್ನು, ಅಪ್ಪ ಒಳಗೆ ಬಾನ್, ತಂದೆ ಒಳಗೆ ಬಾನ್. ಓಕೆ, ನಾಟಕ ಶುರುವಾಯಿತು. ಹೀಗೆ ಜನ ನಿಂತಿದ್ದಾರೆ. ಧೃತರಾಷ್ಟ್ರ ಒಳಗಿನಿಂದ ಬಂದ, ದುರ್ಯೋಧನ ಎದ್ದು ನಿಂತ್ಕೊಂಡ. ಅಪ್ಪ ತಂದೆ ಎರಡು ಒಂದೇ ಒಳಗೆ ಬಾನ್. ಎರಡು ಒಪ್ಸೋದೇ ಅವನಿಗೆ ಕೆಲಸ. ಸಣ್ಣ ಸಣ್ಣ ಘಟನೆಗಳು. ನೀವು ನಮ್ಮನ್ನು ಕರೆಸ್ತೀರಿ ಇಲ್ಲಿ, ನಾವೇನು ಮಾಡ್ತೀವಿ? ಮೈಸೂರು ಪಂಡಿ ನಮ್ಮ ಹೆಗಡೆಯವರು ಈಗ ಹೇಳಿದ್ರು, ನಾವು ಹಂಪಿ ಉತ್ಸವಕ್ಕೆ ಬಂದಿದ್ವಿ ಅಂತ. ನಿಮ್ಮ ಕಡೆಯವ್ರನ್ನ ಆ ಕಡೆ ಕರೆಸ್ತೀವಿ ನಾವು. ತಿಳಿಲಿ ಬಿಡ್ಲಿ ನೋಡ್ತಿರ್ತೀವಿ. ನೀವು ನೋಡಿ ಹೇಗೆ ಕೂತಿದ್ರಿ, ಪಾಪ ನನ್ನ ಮೇಲೆ ಗೌರವಕ್ಕೆ ಇವತ್ತು. ಆದರೂ ನಗುತ್ತಾ ಇದ್ದೀರಿ. ನಮ್ಗೆ ಯಕ್ಷಗಾನ ತಿಳಿಯೋದೇ ಇಲ್ಲ ಸರ್. ಅಲ್ಲಿ ಸುಮ್ಮನೆ ನೋಡ್ತಿರ್ತಾರ ಡ್ಯಾನ್ಸ್ಗಳು, ಆ ಕುಣಿತ. ಆಗೆಲ್ಲ ಬರ್ತಿರೋ ಬಂಡಿಗಾಲಿಗಳನ್ನ ಕಟ್ಕೊಂಡು ಕುಣಿಯೋರಾಗೆಲ್ಲ ಬಾಬಾ ಏನು ಶಕ್ತಿ ರೀ ಅದು. ನಮ್ಮಲ್ಲಿ ಗುಟ್ಕಾ ತಿಂದು ಬೀಡಿ ಸೇದಿ ಎಲ್ಲ ಹಿಂಗೆ. ಇವ್ರಿಗೆಲ್ಲ ಆಶ್ಚರ್ಯ ಆಗೋದು, ಏನು ಬಲಿಷ್ಠವಾದವ್ರಿ, ಏನು ಹೆಣ್ಪಾರ್ಟ್ರಿ ಇವು, ಅದ್ಭುತ, ಎಷ್ಟು ಚೆನ್ನಾಗಿದೆ ಹೆಣ್ಮಕ್ಳು. ಹೆಣ್ಮಕ್ಳೆಲ್ಲ ಅವ್ರ ಗಂಡಸರು ನೋಡಿ ಹೇಗಿದ್ದಾರೆ ಅವರು, ಕಮಲಾಸನ್ ಥರ ಇರೋರು. ನಮ್ಮ ಕಡೆ ಇವೆಲ್ಲ ಇಲ್ಲ. ನಮ್ಮ ಕಡೆ ಸಂಗೀತಗಾರನ ಹಂಪಿ ಉತ್ಸವಕ್ಕೆ ಕರೆಸಿದ್ರು, ಮೈಸೂರು ಪಂಡಿತರನ್ನ. ಅವ್ರು ಬಂದು 3 ಗಂಟೆಗಳ ಕಾಲ ದಕ್ಷಿಣಾದಿ ಸಂಗೀತವನ್ನು ಹಾಡಿದರು. ತರನ ನೋಡಿ, ಆ ಶಾಸ್ತ್ರೀಯ ಸಂಗೀತನಾಗೆ ಪಾಪ ಅವ್ರು ಏನು ಮಾಡ್ತಾರೆ. ಈಗ ಶಾಸ್ತ್ರೀಯ ಸಂಗೀತಕ್ಕೆ ಅಷ್ಟು ಆಸಕ್ತಿ ಉಳಿದಿಲ್ಲ ಜನರಲ್ಲಿ. ಎಲ್ಲೋ ಅಲ್ಲೊಬ್ರು ಕೂತಿರ್ತಾರೆ. ಭಾವಗೀತೆ ಇವೆಲ್ಲ ಲೈಟ್ ಮ್ಯೂಸಿಕ್ಗೆ ಭಾಳ ಆಸಕ್ತಿ ಜನರಿಗೆ. ಅವ್ರು ಹಂಗೆ ಯಾರೋ ಬಂದು ಸೇರಿದ್ದಾರೆ. ಪಾಪ ಮಲಯಾಳಿ ಗಾಯಕರವರು ಒಂದೇ ಒಂದು ಕನ್ನಡ 2.5 ತಾಸು ತಮಿಳಿನಲ್ಲಿ ಹಾಡಿ, ಮಲಯಾಳಿಯಲ್ಲಿ ಹಾಡಿ, ಅರ್ಧ ಗಂಟೆ ಕನ್ನಡ ಹಾಡು ಅಂತ ಕೂಗಿದ್ದಕ್ಕೆ ಕನ್ನಡ ಹಾಡಿದ್ರು. ಏನು ಪಾಪ, ಚಿಂದೆಯಾತಕೋ, ಚಿಂತೆ ಅನ್ನೋದಕ್ಕೆ ಬರಲ್ಲ. ಚಿಂದೆಯಾತಕೋ ಮನುಜ ಭ್ರಾಂತಿಯಾತಗೋ. ಏನ್ರಿ ಇದು, ಇಷ್ಟು ಡೈರೆಕ್ಟ್ ಆಗಿ ಹೇಳ್ತಿದ್ದಾರೆ ಇವರು. ಚಿಂದೆಯಾತಗೋ ಮನುಜ ಭ್ರಾಂತಿಯಾತಗೋ. ಅವನೆದ್ ನಿಂತ, ಸಾರ್ ಒಳ್ಳೆ ಮಾತು ಹೇಳಿದ್ರಿ, ನಮ್ಮಲ್ಲಿ ಭ್ರಾಂತಿ ಕಾಸಿಲ್ಲ, ನಾವು ಪಾಕೆಟ್ ಗಿರಾಕಿ ಅಂತ ಓದೋಗ್ಬಿಟ್ಟು. ಹಾಡಿನಲ್ಲೂ ಕೂಡ ಹಾಸ್ಯ. ಅವ್ರು ಹಂಗೆ ಹೋಗೋದಿರಲೋ ರಂಗ ಅನ್ನೋದನ್ನ ಒಂದು ಅರ್ಧ ತಾಸು ಮಾಡ್ತಾರೆ. ಶಾಸ್ತ್ರೀಯ ಸಂಗೀತ ಅದೇ ಅವ್ರಿಗಿರೋ ಜಾಣತನ ಅಲ್ಲೇನೆ. ಅಷ್ಟನ್ನೇ ಎಷ್ಟೊತ್ತು ನಾವು ಎಳಿಬೋದು ಅನ್ನೋದನ್ನೇ ಶಾಸ್ತ್ರೀಯ ಸಂಗೀತ. ಹೋಗೋದಿರಲೋ ಅಂತ ಇವರೆಲ್ಲ ಅರ್ಧ ಗಂಟೆ ಹೇಳಿದ್ರೊಳಗೆ ಜನ ಎಲ್ಲ ಆಚೆ ಕಡೆ ಹೋಗ್ಬಿಟ್ಟಿರ್ತಾರೆ. ಇವ್ರು ಆಚೆಗೆ ಬರೋದ್ರೊಳಗಡೆ ಹೋಗ್ಬಿಟ್ಟಿರ್ತಾರೆ. ಶಾಸ್ತ್ರೀಯ ಸಂಗೀತ ಕೂತ್ ಕೇಳೋರಿಗೆ ಬಹಳ ಆನಂದ. ಸಿನಿಮಾ ಸಂಗೀತ ಹಾಗಲ್ಲ, ಟಕ ಟಕ ಡಾಮ ಡಾಮ ವಾರಿಸಿ ಅದೋಗ್ಬಿಡ್ತಾರೆ, ಮುಗಿದೋಯ್ತು 3 ನಿಮಿಷದಲ್ಲಿ. ಅಂಥವ್ರೊಬ್ರು ಬಂದಿದ್ರು, 3 ಗಂಟೆಗಳ ಕಾಲ ಹಾಡಿದ್ರು ಸ್ವಾಮಿ. ಎಲ್ಲರೂ ಸುಮ್ಮನೆ ಕೂತಿದ್ರು. ಏನು ಜನ ಇದು, ಇಷ್ಟು ಸುಮ್ಮನೆ ಕೂತ್ ಕೇಳ್ತು, ಖುಷಿ ಆಯ್ತು ಅವ್ರಿಗೆ. ಇನ್ನೇನು ಹಾಡು ಮುಗಿಸಿ ಕೆಳಗೆ ಇಳಿಬೇಕು, ಅವ್ರಿಗೆ ಬೇಜಾರಾಗಿಬಿಟ್ರು ಸರ್. ಕೆಳಗೆ ಇಳಿದ್ರು, ಒಬ್ಬ ಚೀಟಿ ತಂದು ಕೊಟ್ಟ, ಸರ್ ಈ ಹಾಡು ಹಾಡಬೇಕು. ಖುಷಿ ಆಯ್ತು ಪಂಡಿತರಿಗೆ. 3 ಗಂಟೆಗಳ ಕಾಲ ಹಾಡದೆ ಒಬ್ಬರು ರೆಸ್ಪಾನ್ಸ್ ಇಲ್ಲ. ಇಳಿತಿರ್ಬೇಕಾದ್ರೆ ಚೀಟಿ ತಂದು ಕೊಡ್ತಿದ್ದಾನಲ್ಲ, ತಗೊಂಡು ಹಾಡ್ತೇನೆ, ಖಂಡಿತ ಹಾಡ್ತೇನೆ, ನಿಮ್ಮಂಥ ಶ್ರೋತೃಗಳು ನನಗೆ ಬೇಕು ಅಂತ ಚೀಟಿ ತಗೊಂಡು ನೋಡ್ತಾರೆ. ಚೀಟಿಲಿ ಏನಿದೆ, ಶೋಲೆ ಸಿನಿಮಾದ ಮೆಹಬೂಬಾ ಹಾಡು. ಎಣ್ಣೆ ಬಡ್ಕೊಂಡ್ರು. ಲೇ ಏನೇನು ಟೇಸ್ಟು, ಏನ್ ಟೇಸ್ಟ್ ಇದು, ಈ ಹಾಡನ್ನು ಹಾಡಬೇಕಾ ನಾನು? ಇದುವರೆಗೂ ದಕ್ಷಿಣಾದಿ ಹಾಡಿ ಇಲ್ಲ, ಇದನ್ನ ಹಾಡಲ್ಲ. ಅವನು ಬಿಡಲಿಲ್ಲ. ದೀಪಕ್ ಪ್ರಭು ಕಡೆ ತೋರಿಸ್ತಾರೆ. ರೇ, ನಾವು ಇವ್ರು ಹಾಡು ಕೇಳಿದೀವಿ, ಈಗ ನಮ್ಮ ಹಾಡು ಹಾಡಬೇಕು. ದೀಪಕ್ ಪ್ರಭುನ ಕಡೆ ನೋಡಿದ್ರು ಪಂಡಿತರು. ಏನ್ರಿ ಇದು? ದೀಪಕ್ ಪ್ರಭು ಕೈ ಮುಗಿದ, ಸಾರ್ ಅವನು ಈ ಏರಿಯಾದ ಗೂಂಡ, ಕುಡಿದು ಬಿಟ್ಟಿದ್ದಾನೆ, ಸುಮ್ಮನೆ ಹಾಗನ್ನಿ. ಓ ಮೈ ಗಾಡ್ ಅಂದ್ರೆ ಪಂಡಿತರು. ನೋಡಿದ್ರೆ ನಿಂತು ಬಿಟ್ಟಿದ್ದಾನೆ, ಗಿರಿಜಾ ಮೀಸ ಆಡಿ. ಮತ್ತೆ ವೇದಿಕೆ ಬಂದು ಕೂತರು. ಪಾಪ 20 ವರ್ಷದ ಹಿಂದೆ ನೋಡಿದ ಶೋಲೆ ಸಿನಿಮಾ, ಸಂಗೀತಗಾರರು ರಾಗವಾಗಿ ಹಾಡ್ತಾರೆ. ಶುರು ಮಾಡ್ರಪ್ಪ ಅಂದ್ರು. ಮ್ಯೂಸಿಕ್ ಶುರುವಾಯ್ತು. ಯಾವುದು ಮರ್ಯಾದಿಲ್ಲ ಸಂಗೀತಗಾರರು, ಎಲ್ಲ ಹಾಡ್ಬೇಕಲ್ಲ. ಮೆಹಬೂಬಾ ಮೆಹಬೂಬಾ गुलशन में गुल खिलते हैं जब शहरा में दिलते हैं, गुलशन में गुल खिलते हैं जब शहरा में दिलते हमें, और थू थू ಥೂ. ಸಾಕ ಸಾರ್, 20 ವರ್ಷದ ಗೀತೆಯನ್ನು ಎಷ್ಟು ಅದ್ಭುತವಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು ಸರ್. ಆದರೆ ಒಂದು ರಿಕ್ವೆಸ್ಟ್ ಸರ್. ಏನು? ಈ ಗುಲ್ಶನ್ ಗುಲ್ ಕಿಲ್ತೆ ಹೈ ಜಬ್ ಶಹರಾ ಮೇ ದಿಲ್ತೆ ಇದೆಲ್ಲ ಬೇಡಿ ಸರ್, ಬರೀ ಮೆಹಬೂಬಾ ಇಷ್ಟೇ ಹಾಡಿ ಸರ್. ಅಂದ್ರೆ ಇನ್ನೊಂದು ಸಾರಿ ಹಾಡ್ಬೇಕಾ? ಹೌದು. ದೀಪಕ್ ಪ್ರಭು ಸಾರ್ ಗೂಂಡ ಮತ್ತೆ ಶುರು ಮಾಡಿ
ಮೆಹಬೂಬಾ ಮೆಹಬೂಬಾ ಗುಲ್ಶನ್. ಓ ಹಾಡಬಾರ್ದು ಸಾಕಾ? ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸರ್. ನಾ ಇಳಿಬೋದಾ ಸರ್? ಒಂದು ರಿಕ್ವೆಸ್ಟ್. ಏನು? ಈ ಇದು ಬೇಡ ಸರ್, ಬರೀ ಮೆಹಬೂಬಾ ಮೆಹಬೂಬಾ ಇಷ್ಟೇ 2 ಸಾರಿ ಜೋರಾಗಿ ಕೂಗ್ಬಿಡಿ ಸರ್. ಓ ಮೈ ಗಾಡ್, ಅಂದ್ರೆ 3ನೇ ಸಾರಿ ದೀಪಕ್ ಪ್ರಭು. ಎಲ್ಲಿ ದೀಪಕ್ ಪ್ರಭು? ನಾಪತ್ತೆ. ಮೆಹಬೂಬಾ 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 ಮೆಹಬೂಬಾ. ಸಾಕಾ? ಸಾಕು ಸರ್, ಥ್ಯಾಂಕ್ ಯು ಸರ್, ಬಂದೆ ಸರ್. ನಿಲ್ಲು. ಅವಾಗ ಅವನು ಇವ್ರನ್ನ ತಡೆದ, ಈಗ ಇವ್ರು ತಡೆದ್ರು. ನಿಂದ್ರು. ಏನು ಅಲ್ಲಯ್ಯ, ಗುಲ್ಶನ್ ಗುಲಕಿಲ್ತೆ ಬೇಡ, ಆಲಾಪನೆ ಬೇಡ, ಬರೀ ಮೆಹಬೂಬಾ ಮೆಹಬೂಬಾ ಅಂತ ನನ್ನ ಜೊತೆ ಹಾಡಿಸ್ತಾ ಇದೆಯಲ್ಲ, ಏನು ಕಾರಣ? ಸಾರ್ ತಪ್ಪು ತಿಳ್ಕೊಬೇಡ್ರಿ, ನಮ್ಮ ಕಾರ್ ಡ್ರೈವರ್ ಮೆಹಬೂಬಾ ಗಾಡಿ ಎಲ್ಲೋ ಪಾರ್ಕ್ ಮಾಡಿ ಅಡ್ಡಾದಿಡ್ಡಿ ಪಾರ್ಕ್ ಮಾಡಿ ಎಲ್ಲಿ ಹೋಗ್ಬಿಟ್ಟಿದಾನ ಬಡ್ಡಿ ಮಗ. ನಿಮ್ಮ ಜೊತೆ ಒದರಿಸಿದೆ ಬಂದ ನೋಡಿ ಅಲ್ಲಿ. ಸಂಗೀತಗಾರರನ್ನ ಹೀಗೂ ಬಳಸ್ಕೋಬಹುದು ಅನ್ನೋದಕ್ಕೆ ನಾವು ಉದಾಹರಣೆ. ನೋಡಿದ್ರ ಸ್ನೇಹಿತರೆ.